ವಿಶಾಲು ಮುಹೂರ್ತ ಮೀರ್ ಹೋಗ್ತಾ ಇದೆ, ಪಂಚಾಂಗ ನೋಡಕ್ಕೆ ಬರ್ರಿ. ಅಯ್ಯೋ ಬೀಗ್ರೆ, ನೀವ್ಯಾಕೆ ಪಂಚಾಂಗ ನೋಡ್ತೀರಾ? ಕೊಡಿ, ನಾನು ನೋಡ್ತೀನಿ. ಸುಮ್ನೆ ನಿಮ್ಗೆ ಯಾಕೆ ತೊಂದ್ರೆ? ನನಗೇನು ತೊಂದ್ರೆ? ನೀವ್ ಎಷ್ಟು ವರ್ಷ ಪಂಚಾಂಗ ನೋಡಿರ್ಬೋದು, ಆದ್ರೆ ನಾನು ಜ್ಞಾನ ಸಂಪಾದನೆ ಮಾಡಿಕೊಂಡು ಎಲ್ಲವನ್ನು ತಿಳ್ಕೊಂಡು ಭೂತ ಭವಿಷ್ಯತ್ತು ವರ್ತಮಾನ ಎಲ್ಲನ ಅರ್ಧ ಕುಡ್ದಿದ್ವಿ. ಗಂಟ್ಲಿಗೆ ಸಿಗಾಕೊಳ್ಳಿಲ್ವಾ? ಅಂದ್ರೆ ಭೂತನ ಅರ್ಥ ಕುಡ್ದಿದ್ದೀನಿ ಅಂದ್ರಲ್ಲ, ಅದಕ್ಕೆ ಕೇಳಿದೆ. ವಿಶಾಲವಾದ ಅಕ್ಷಿ, ಕಾಮಿಡಿ ಮಾಡೋ ಸಮಯ ಏನೇ ಅದು? ಕಾಂತಮ್ಮನ ಮುಂದೆ ಕಾಮಿಡಿ? ಅಯ್ಯೋ, ಎಲ್ಲಾರು ಉಂಟೆ ಕತ್ತೆ ಮುಂದ್ಗಡೆ ಕಿರ್ಚ್ತೀನಿ ಅಂತ ಹಠಕಟ್ಟಕ್ಕಾಗುತ್ತೆಯೇ? ಒಂದು ವೇಳೆ ಕಿರಚ್ತೀನಿ ಅಂತ ಸವಾಲು ಹಾಕಿದ್ರು ಹಾಕಬಿಡ್ಬೋದು, ಆದ್ರೆ ಕಾಂತಮ್ಮಂಗೆ ಕೌಂಟರ್ ಕೊಡೋದು ಬಹಳ ಕಷ್ಟ. ಅಯ್ಯ, ಇಬ್ರು ಸುಮ್ಮನೆ ಇರ್ತೀರಾ? ಬೀಗ್ರೆ, ನೀವು ನೋಡಿ ಹೇಳಿ. ನೋಡ್ತೀನಿ. 3 ಐ ಅಟ್ಲಾಸು ಭೂಮಿ ಕಡೆ ಬರ್ತಾ ಇದೆ. ಲಾಸ್ ಅಲ್ಲಮ್ಮ, 3I ಅಟ್ಲಾಸ್ ಅಂದ್ರೆ ಧೂಮಕೇತು. ಈ ಟಿವಿ ನ್ಯೂಸ್ ಅಲ್ಲಿ ಹೇಳ್ತಾ ಇರ್ತಾರಲ್ಲ, ಭೂಮಿಗೆ ಹತ್ರ ಆಗ್ತದೆ ಅಂತ, ಅದೇ. ಓಹೋ, ಪರವಾಗಿಲ್ಲ ಬೀಗ್ರೆ, ತುಂಬಾನೇ ತಿಳ್ಕೊಂಡಿದ್ದೀರಾ. ನನ್ನನ್ನು ಏನಂತ ತಿಳ್ಕೊಂಡಿದ್ದೀರಿ? ನಾಸಾದವರು ರಾಕೆಟ್ ಹಾರ್ಸಕ್ಕಿಂತ ಮುಂಚೆ ನನ್ನ ಹತ್ರ ಭವಿಷ್ಯ ಕೇಳ್ತಾರೆ. ಕಿವಿ ಮ್ಯಾಲ ಹೂವ ಇಡು ಅಂದ್ರೆ ಹೂವಿನ ತೋಟನೇ ಇಡ್ತಿದ್ದಾನಲ್ಲ. ನಾಸ ಇರ್ಲಿ. ಸದ್ಯಕ್ಕೆ ಕಾರ್ತಿಕೇಯ ಮತ್ತೆ ಶ್ರಾವಣಿ ಜೀವನ ನಾಶ ಆದ್ರೆ ಸಾಕು, ಬಾಕಿದೆಲ್ಲ ಆಮೇಲೆ ನೋಡ್ಕೊಂಡ್ರಾಯ್ತು. ಅಣ್ಣ, ಅದ್ ಬಿಡಿ, ಈಗ ಪಂಚಾಂಗ ನೋಡಿ ಮಕ್ಳಿಗೆ ಮುಹೂರ್ತ ಇಡಿ. ಇಡೀ ಮುಹೂರ್ತ ಇಡ್ತೀನಿ. ಅಯ್ಯೋ ಬೀಗ್ರೆ, ಏನಾಯ್ತು? ಇದು ನ್ಯಾಯನಾ? ಭಗವಂತ, ನಿನ್ನ ಕಣ್ಣಿಲ್ವೇ? ಮಕ್ಕಳ ಮೇಲೆ ಪ್ರೀತಿ ಇಲ್ವೇ? ಜೋಡಿ ಜೀವಗಳನ್ನ ಸೇರಿಸೋತಾದ್ರೆ ಅವ್ರನ್ನ ದೂರ ಮಾಡ್ತಾ ಇದೀಯ ನೀನು.